ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳ ಸುರಿಮಳೆ ಆಗ್ತಾ ಇದೆ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಕಳೆದ ಕೆಲವು ವಾರಗಳಿಂದ ಪ್ರತಿ ವಾರಕ್ಕೆ 8, 10, 12 ಈ ರೀತಿ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಚಿತ್ರರಂಗದಲ್ಲಿ ಏನು ಸಾಧಿಸಬೇಕು ಅಂತ ಕಷ್ಟಪಟ್ಟು ಸಹಾಯಕ ನಿರ್ದೇಶಕರಾಗಿ ಅವಕಾಶಗಳನ್ನು ಪಡ್ಕೊಂಡು ಸಿನಿಮಾಗಳಲ್ಲಿ ಕೆಲಸ ಮಾಡಿ ತಮ್ಮ ಒಂದು ಜ್ಞಾನವನ್ನು ಬೆಳೆಸ್ಕೊಂಡು ಸ್ವತಂತ್ರ ನಿರ್ದೇಶಕರಾಗಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಕಷ್ಟಪಟ್ಟು ನಿರ್ಮಾಪಕರನ್ನ ಸಿದ್ಧಗೊಳಿಸಿ ಸಿನಿಮಾವನ್ನ ಮಾಡಿರ್ತಾರೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅವರ ಜೀವನದ 10 ರಿಂದ 15, 20 ವರ್ಷಗಳು ಕಾಲ ಉರುಳೋಗಿರುತ್ತೆ. ಕಷ್ಟಪಟ್ಟೇನೋ ಸಿನಿಮಾ ಮಾಡ್ತಾರೆ. ನಿರ್ಮಾಪಕರು ಕೂಡ ತಾವು ಕಷ್ಟಪಟ್ಟ ಸಿನಿಮಾಗಳನ್ನ ನಿರ್ಮಾಣ ಮಾಡಿರ್ತಾರೆ. ತಾವು ಹಲವು ವರ್ಷಗಳ ಶ್ರಮದಿಂದ ಸಂಪಾದಿಸಿದಂಥ ಹಣದಿಂದ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. ಬಿಡುಗಡೆ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿನೇ ಬಿಡುಗಡೆನೂ ಮಾಡಿರ್ತಾರೆ. ಆದ್ರೆ ಏನಾಗ್ತಾ ಇದೆ, 8, 10, 15, 12 ಈ ರೀತಿ ಸಿನಿಮಾಗಳು ಬಿಡುಗಡೆ ಆದಾಗ ಪ್ರೇಕ್ಷಕ ಮಹಾಪ್ರಭುಗಳು ಕೂಡ ಯಾವ ಸಿನಿಮಾಗಳನ್ನಂತ ನೋಡೋದಕ್ಕೆ ಸಾಧ್ಯ? ಹಲವು ವರ್ಷಗಳ ಶ್ರಮ ಒಬ್ಬ ನಿರ್ದೇಶಕರಾಗಿ ತಂತ್ರಜ್ಞರಾಗಿ ಸಿನಿಮಾ ರಂಗದಲ್ಲಿ ಅವಕಾಶ ಪಡೆಯುವಂತದ್ದು ಒಂದು ಕಷ್ಟಕರವಾದರೆ, ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡಿದಂತ ನಿರ್ದೇಶನ ಮಾಡಿದಂತ ಸಿನಿಮಾಗಳು ಈ ರೀತಿ 10, 12 ಸಿನಿಮಾಗಳ ಜೊತೆ ಬಿಡುಗಡೆ ಆದಾಗ ಪ್ರೇಕ್ಷಕರಿಗೆ ತಲುಪೋದು ತುಂಬಾನೇ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಹೊಸೊಬ್ಬರು ಸಿನಿಮಾಗಳು ಅಂತ ಬಂದಾಗ ಪ್ರೇಕ್ಷಕರು ಆ ಕಡೆ ಕಣ್ಣೆತ್ತಿ ನೋಡಬೇಕು, ಆ ಸಿನಿಮಾಗಳನ್ನು ಹುಡುಕಿಕೊಂಡು ಹೋಗಿ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಅದ್ರ ಜೊತೆಗೆ ಸ್ಟಾರ್ಗಳ ಸಿನಿಮಾಗಳು, ದೊಡ್ಡ ಬಜೆಟ್ ಸಿನಿಮಾಗಳು, ಅದ್ದೂರಿ ಪ್ರಚಾರದ ಸಿನಿಮಾಗಳು ಕೂಡ ಬೇಕಾದಷ್ಟು ಬಂದಿರ್ತವೆ. ಅದರಲ್ಲೂ ಕೂಡ 2-3 ವಾರಗಳ ಕಾಲ ಅವು ಕೂಡ ಒಂದು ಚಿತ್ರಮಂದಿರದಲ್ಲಿ ಠಿಕಾಣಿ ಹೊಡಿರ್ತವೆ. ಹೀಗಿರುವಾಗ ಹೊಸಬರ ಸಿನಿಮಾಗಳು ಅಷ್ಟು ಸುಲಭವಾಗಿ ಜನಕ್ಕೆ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಬಿಡುಗಡೆ ಆಗಿರುವಂತಹ ಮೊದಲನೇ ದಿನ ಚೆನ್ನಾಗೇನೋ ಅವರವರ ಸಿನಿಮಾ ತಂಡದ ಅವ್ರ ಜೊತೆ ಕೆಲಸ ಮಾಡಿದಂತರಾಗಿರ್ಬಹುದು, ಅವರ ಸಂಬಂಧಿಕರಾಗಿರ್ಬಹುದು, ಸ್ನೇಹಿತರಾಗಿ ಏನು ಬಂದು ಸಿನಿಮಾಗಳನ್ನು ನೋಡಿ ಹೌಸ್ಫುಲ್ ಅಂತ ಆಗಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಸಾಮಾನ್ಯ ಪ್ರೇಕ್ಷಕ ಹೊಸಬರ ಸಿನಿಮಾಗಳಿಗೆ ಹೋಗಿ ನೋಡ್ಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸಿನಿಮಾಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ಕೇಳಿ ನೋಡಿ ಆಮೇಲೆ ಸಿನಿಮಾ ನೋಡುವಂತ ಪ್ಲಾನ್ಗಳನ್ನ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ, ವಾರಕ್ಕೆ 8, 10 ಸಿನಿಮಾಗಳಾಗೋ ಬಿಡುಗಡೆ ಆಗ್ತಾ ಇರೋದ್ರಿಂದ ಮುಂದಿನ ವಾರ ಆಗುವಷ್ಟರಲ್ಲಿ ಆ ಸಿನಿಮಾಗಳು ಥಿಯೇಟರ್ ಇರೋದೆಲ್ಲ ಹೊಸ ಸಿನಿಮಾಗಳು ಬಂದಿರ್ತವೆ. ಈ ರೀತಿ ಆದ್ರೆ ನಿರ್ಮಾಪಕ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಹಣ ಆಗಿರಬಹುದು, ನಿರ್ದೇಶಕ ತನ್ನ ಹಲವು ವರ್ಷದ ಶ್ರಮ ಕೆಲಸ ಕಲಿತು ಸ್ವತಂತ್ರ ನಿರ್ದೇಶಕರಾಗಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಕೇವಲ ಒಂದು ವಾರ ಅಂತಾನೆ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸಿನಿಮಾಗಳು ಪ್ರೇಕ್ಷಕರಿಲ್ದೇನೆ ಶೋಗಳೇ ನಡೀತಾ ಇಲ್ಲ. ಅವರವರು ಬಿಡುಗಡೆ ಆದಾಗ ಅವ್ರ ಕಡೆಯಿಂದ ಯಾರು ಜನ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಶೋಗಳು ನಡೀತಾ ಬಿಟ್ರೆ ಆನಂತರ ಪ್ರೇಕ್ಷಕರಿಲ್ಲ ಅಂತ ಹೇಳ್ಬಿಟ್ಟು ಶೋಗಳೇ ನಡೆಯೋದಿಲ್ಲ. ಇತ್ತೀಚೆಗೆ ಒಂದು ರವಿಚಂದ್ರನ್ ಅವರ ನಟನೆಯ ಗೌರಿಶಂಕರ್ ಸಿನಿಮಾಗಳು ಕೂಡ ಶೋನೇ ನಡೀದ್ದೇನೆ, ಪ್ರೇಕ್ಷಕ ಬರದೇನೆ ಶೋ ನಡೀದ್ದೇನೆ ಕ್ಯಾನ್ಸಲ್ ಆಗಿದೆ ಅಂತ ಸುದ್ದಿ ಬಂದಿದೆ. ಆ ಒಂದು ಸ್ಥಿತಿ ಚಿತ್ರರಂಗದಲ್ಲಿ ಇರುವಾಗ ಈ ರೀತಿ ಬೇಕಾಬಿಟ್ಟಿಯಾಗಿ 8, 10 ಸಿನಿಮಾಗಳು ಬಿಡುಗಡೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಇದು. ಅದರ ಜೊತೆ ಬಂದಂತಹ ಸ್ಟಾರ್ಗಳ ಸಿನಿಮಾಗಳಾಗಿರ್ಬೋದು ಅಥವಾ ಹೊಸೊಬ್ಬರ ಸಿನಿಮಾಗ ಎಲ್ಲರಿಗೂ ಎಫೆಕ್ಟ್ ಆಗ್ಬಿಡುತ್ತೆ. ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೊಸಬರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಮಾಡೋದು ಜೀವನದಲ್ಲಿ ಒಂದು ಸಿನಿಮಾ ಅಂತ ಮಾಡೋವಷ್ಟರಲ್ಲೇ ಅರ್ಧ ಆಯಸ್ ಮುಗಿದೋಗಿರುತ್ತೆ. ಮಾಡಿರೋ ಒಂದು ಸಿನಿಮಾಗಳು ಕೂಡ ಜನಕ್ಕೆ ತಲುಪೋದಕ್ಕೇನೆ ವಿಫಲವಾಗಿ ಒಂದೇ ವಾರದಲ್ಲಿ ಎತ್ತಂಗಡಿ ಆಗ್ಬಿಟ್ರೆ ಅವರ ಜೀವನದ ಕಥೆ ಏನು, ನಿರ್ಮಾಪಕ ಹಾಕಿರೋ ಬಂಡವಾಳದ ಕಥೆ ಏನು? ಅದೇ ರೀತಿ ಚಿತ್ರರಂಗದವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ 8, 10, 12, 15 ಈ ತರ ಸಿನಿಮಾಗಳು ಬಿಡುಗಡೆ ಆದ್ರೆ ಎಲ್ರಿಗೂ ಕಷ್ಟನೇ. ಬಿಡುಗಡೆ ಮಾಡೋದಕ್ಕೆ ಪ್ರಚಾರಕ್ಕೆ ಅವ್ರ ಕೈಲಾದ ಮಟ್ಟದಲ್ಲಿ ಪ್ರಚಾರ ಮಾಡಿರ್ತಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ. ಈ ರೀತಿ ಒಂದೊಂದೇ ವಾರದಲ್ಲಿ 2-3 ಶೋಗೇನೆ ಸಿನಿಮಾದ ಒಂದು ಎತ್ತಂಗಡಿ ಸಿನಿಮಾ ಆಗ್ಬಿಟ್ರೆ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಅವರ ನಿರ್ಮಾಪಕರ ಹಣ ಆಗಿರಬಹುದು, ನಿರ್ದೇಶಕರ ತಂತ್ರಜ್ಞರ ಒಂದು ಶ್ರಮ ಆಗಿರಬಹುದು, ಅವರ ಜೀವನನೇ ಇದರಲ್ಲಿ ಮುಡುಪಾಗಿಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವಾರಕ್ಕೇನೆ ಒಂದೊಂದು ಸಿನಿಮಾಗಳು ಈ ತರ ವಾರಕ್ಕೆ 7, 8, 10, 12 ಸಿನಿಮಾಗಳು ಬಿಡುಗಡೆ ಆಗಿ ಈ ತರ ಎತ್ತಂಗಡಿ ಆಗ್ಬಿಟ್ರೆ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಆ ರೀತಿ ಒಂದು ಸಂದರ್ಭದಲ್ಲಿ ಸಿನಿಮಾ ಮಾಡೋರಾಗಿರ್ಬಹುದು, ಸಿನಿಮಾ ಬಿಡುಗಡೆ ಒಂದು ಸಂದರ್ಭದಲ್ಲಿ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟು
ವರ್ಷಾನುಗಟ್ಟಲೆ ಕಷ್ಟಪಟ್ಟು ಪ್ರತಿಯೊಂದರ ಬಗ್ಗೆ ಕಾಳಜಿ ವಹಿಸಿ ಮಾಡಿರ್ತಾರೆ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ನಾಲೆಜ್ಗೆ ತಕ್ಕಂತೆ ಸಿನಿಮಾಗಳನ್ನ ಮಾಡಿರ್ತಾರೆ. ಬಿಡುಗಡೆ ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಬಿಡುಗಡೆಗೆ ಸಮಯನೇ ಸಿಗೋದಿಲ್ಲ. ಮುಂದೆ 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 ಅಂತ ಹೋಗಿ ಕಾದು 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 ಅವರಿಗೂ ತಲೆ ಬಿಸಿ ಆಗ್ಬಿಟ್ಟಿರುತ್ತೆ, ಬೇಜಾರಾಗ್ಬಿಟ್ಟಿರುತ್ತೆ, ಎಷ್ಟು ದಿವಸ ಅಂತ ಕಾಯೋದು ಅಂತೇಳಿ. ಅದರಲ್ಲೂ ಕೂಡ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಸಿಗದೇನೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಅಲ್ಲಿ 250, 300 ಈ ತರ ಎಲ್ಲ ರೇಟ್ ಇದೆ. ಸಾಮಾನ್ಯ ಪ್ರೇಕ್ಷಕ ಅಲ್ಲಿ ಹೋಗಿ ಸಿನಿಮಾ ನೋಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ. ಇವಾಗ ಸಿಂಗಲ್ ಸ್ಕ್ರೀನ್ ಎಲ್ಲ ಆದ್ರೆ 100, 110 ರೂಪಾಯಿ, 120, ಜಾಸ್ತಿ ಅಂದ್ರೆ 150 ರೂಪಾಯಿ ಇದೆ. ಅಲ್ಲೇನೋ ನೋಡ್ತಾರೆ. ಆದ್ರೆ ಅಲ್ಲಿ ಹೋಗೋದಕ್ಕೆ ಸಿನಿಮಾಗಳು ಅಲ್ಲಿ ಇರೋದಿಲ್ಲ. ಹಲವು ಹೊಸಬರ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ ಅಲ್ಲೇನೋ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಸರಿಯಾದ ಶೋಗಳು ಇರೋದಿಲ್ಲ. ಬೇಕಾಬಿಟ್ಟು ಟೈಮಿಂಗ್ಸ್ ಅಲ್ಲಿ ಶೋಗಳನ್ನು ಕೊಟ್ಟಿರ್ತಾರೆ. ರೇಟ್ ಕೂಡ 250 ಮೇಲೇನೆ ಇರುತ್ತೆ. ಹಾಗಿರುವಾಗ ಜನಕ್ಕೆ ತಲುಪೋದು ಹೇಗೆ ಸಿನಿಮಾ ಅಂತ ದೊಡ್ಡ ಸಮಸ್ಯೆ ಆಗಿ ಚಿತ್ರರಂಗದಲ್ಲಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸಂಬಂಧಪಟ್ಟವರು ಈ ಬಗ್ಗೆ ಒಂದು ಕಾಳಜಿನ ವಹಿಸಬೇಕು. ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ನೀತಿ ನಿಯಮಗಳನ್ನ ಮಾಡಬೇಕು. ಆವಾಗಲೇ ಈ ಒಂದು ಸಮಸ್ಯೆಗೆ ಪರಿಹಾರ ಆಗೋದಕ್ಕೆ ಸಾಧ್ಯ.